ಹಳದ ಕಡೆ ಹೋದ್ರೆ ಸುಮಾರು ಕರಿಯಪ್ಪ ಮಾವು ನೀರು ಬಿಟ್ಟಿಲ್ಲ ಅಂತ, ಮ್ಯಾಗಾಡು ಹೊಡ್ಯಕ್ಕೆ ಹೋದ್ರೆ ಮೌಲಿ ನಾಗಪ್ಪ ಮಾವು ನೀರು ಬಿಟ್ಟಿಲ್ಲ ಅಂತ, ಸುಧಪ್ಪ ನೋಡಿದ್ರೆ ಚಹಾ ಕುಡಿಯಕ್ಕೆ ಹೋದ್ರ ಅಲ್ಲಿ ಜ್ಞಾನಪ್ಪ ಮಾವು ನೀರು ಬಿಟ್ಟಿಲ್ಲ ಅಂತ. ಸಿ ರೋಡು ಹಾಕಿಸ್ತ್ರು ಬೈತಾರ, ನೀರು ಏರಿಸ್ತ್ರು ಬೈತಾರ, ಏರಿಸ್ತಿದ್ರು ಅಲ್ರಿ. ಗಣಪರು ಪಟ್ಟಿ ಅಂತ ಬರ್ತಾರೆ, ಇಸ್ಪಿದವ್ರ ಪಟ್ಟಿ ಅಂತ ಬರ್ತಾರೆ, ಹಾಲಾಬ್ರ ಪಟ್ಟಿ ಅಂತ ಬರ್ತಾರೆ. 20,000 ಓದುವ್ರಿ, 20,000 ಯಾಕ್ರಿ? 30,000 ಹೋಗ್ಲಿ. ಈ ಮೆಂಬರ್ ಒಬ್ಬ ವರ್ಚೈಸ್ ಐತಲ್ರಿ ಸಾಕು ನನಗೆ. ಹಣ್ಣು ಕಾಣ್ತಾವ ನಿನಗ ಹಂಗ ಐತಿಯಲ್ಲ ನಿಮ್ ಕಣ್ಣಾಗ ನೀ ಎಮ್ಮೆ ಕಾಡಿ ತೊಟ್ಟು ಬರೋ ಗಗಮನ ಯಾಕಪ್ಪ ಈ ಊರಿಗೆ ಮೆಂಬರ್ ಆಗಿ ಅಂತ ಬಾಳ ಬಾಳ ಮಾತಾಡಕತ್ತಿಯಲ್ಲ. ಮತ್ತೇನು ಹುಡುಗಿ ನಿನ್ನ ಕಣ್ಣಿಗೆ ನಾನೇನು ಅಡುಗೆ ಮಾಡೋ ಭಟ್ರ ತರ ಕಾಣ್ತೀನಿ. ಈ ಊರು ಮೆಂಬರ್ ಅಂದ್ರೆ ಮಲ್ಲಾಪುರ ಮೆಂಬರ್ ಅಷ್ಟಲ್ಲ, ಮುಂದ ಅದಕ್ಕೆ ಅಧ್ಯಕ್ಷ ಆದವನಿ. ಏ ಹುಡುಗ, ನಾನು ಈ ಊರು ಮೆಂಬರ್ ಅಧ್ಯಕ್ಷನ ಮಗಳದನಿ ತಿಳ್ಕೊ. ನೀ ಏನಿದ್ರು ಮಾಜಿ ಮಗಳ, ಹಾಲಿ ಅದಿರಿ ಹಾಲಿ. ಏ ಹುಡುಗ, ನೀ ಏನು ಹಾಲಿ ಇರ್ಬೇಕ, ಆದ್ರೆ ನಿನಗ ಮಾಡೋ ಬರೋ ಕೆಲ್ಸ ನಮ್ಮಪ್ಪ ಬಂಗಾರದ ವಾಲಿ ಇಟ್ಟಂಗ ಮಾಡ್ತಾನ ಕೆಲ್ಸನ. ಏ ಗೊತ್ತೈತಿ ಕಣ ನಿಮ್ಮಪ್ಪ ಮಾಡಿದ ಕೆಲಸ, ಅದ್ರ ಮ್ಯಾಗ ಬೆಳೆದವು ಗುರ್ರ ಗಾಳಿ ಕಂತೀವ ನೋಡಿ ನೀನ್ ಯಾವಾಗ ಆಡ್ದಿಲ್ಲ. ಏ ಹುಡುಗ, ಮತ್ತೆ ನೀ ಇಲ್ಲಿತ್ರ ಜಳ ಕಲಿ ಮಾಡ. ನನಗೆ ಕಲಿಸ್ಬೇಡ ಸಾಲಿ, ನನಗೀಟ ಹೆಸರು ಏನಂತ ಹೇಳು, ನಿನ್ನ ಕೊರಳಿಗೆ ಹಾಕ್ತೀನಿ ಮಾಲಿ. ಏ ಮೆಂಬರ್,
ಕಾಲಕ್ಕೆ ತಕ್ಕಂತೆ ಹೆಸರು, ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು, ಕಮಲದ ಬುಡದಲ್ಲಿ ಹರಳದ ಕೆಸರು, ಎನ್ನೇನು ಹೇಳಿದ್ದು ಕೇಳಿದ್ದು ಇಂಗ್ಲಿಷಲ್ಲಿ ಹೆಸರು, ನಾ ಹೇಳಿದರೆ ಈ ಹಾಲಾಗುವುದು ನನ್ನ ಕೈಯಾಗ ಮೊಸರು. ಬೆಳತನ ಮಟ್ಟ ಐತಿ ಎಬ್ಬಸೋದು. ನೀ ಈಗಾಗ್ಲಿ ಎಬ್ಬಸಬೇಡ. ಮತ್ತ ನಮ್ಮದು ಹೇಳ್ತಿತ್ತು ಹುರುಪು. ಈ ಊರಿಗೆ ಹೊಸಬ ಕಣ್ಣಂಗ ಕಾಣಿಸ್ತೈತಿ. ಹೌದು, ಅನ್ನಂಗೆ ಎಲ್ಲಿ ಮಾಡ್ರಿ ನೀವು ಆಸ ಅಂತ ಹೇಳ್ತೀರಿ ಸ್ವಲ್ಪ. ಅದನ್ನ ವಿಚಾರ ಮಾಡಬೇಡ್ರ, ಮೊದಲು ಮಾಡೋ ಪ್ರಯತ್ನ ನಿನ್ನ ಹಂದಗಾರ ಮನೆ ಕುಂದಿರಿಸಿ ಚಾಟಿ ಮೇಲೆ ಚಪ್ಪರಿಸಿ ಚಿಗು ಮಾಡಿ ಮುಗಿಸಿ ಬಿಡ್ತೀನಿ. ಈ ಮಾತು ಕರೆನ ನನ್ನಾಣೆಗೂ ನಿನ್ನಾಣೆಗೂ ಕರೆ, ನಮ್ಮ ಮನೆ ದೇವರಾಣೆಗೂ ಕರೆ. ಬಾಚಿನ್ನ ತಡ್ಕೊಳಕ್ಕಾಗೋದ್ರೆ ಅಯ್ಯಯ್ಯೋ, ನಾನೆಲ್ಲೂ ಕಾಣಿಲ್ಲ ಇನ್ನಿನ ಪ್ರೀತಿಯ ರಾಜ. ಬಾರೆ ನನ್ನ ರಾಣಿ ತಡಿ, ಎಬಸುದು ಬ್ಯಾಡ. ಇನ್ನ ಎಬಸಕಿನ ಮುದ್ದೆ ಎಲ್ಲ ನಾವು ಮಿಸ್ ಮಾಡಂಗಿಲ್ಲ. ಯಾರಾದ್ರಪ್ಪ ಹಸಿವೆ ಫ್ಯಾನ್ಸ್ ಈ ಸಲ ಕಪ್ಪ ನಮದ ಆಗುಲ್ಲ ಅಂದ್ರೆ ನಿಮ್ಮ ರಾಣಿ. ಈ ಸಲ ಕಪ್ಪು ನಮದ ಬಂದು ಬರ್ತೀವಿ. ಮಕ್ಕಳ ಆಯ್ತು ನಿಮ್ದು. ಮಾತಾಡ ಮಾತಿ ಇದು ಹುರುಪಳ ಎಬಸೋ ಎಬಸ್. ಎಂತವ್ ಹಾಡಾಡಿದ್ರೆ ನಮಗೆ ಹುರುಪು ಹೇಳಂಗಿಲ್ಲಪ್ಪ. ಇದ್ದು ಹುರುಪೆಲ್ಲ ಮಲಗಿಸ್ತಾನೆ ಹಾಡ ಹಾಕಿ ಹಾಕಿ. ಓದಿದ್ದು ಇನ್ನೂ ಬರ್ಲಲ್ಲ. ಏನದು ವಾಂಡ್ರಮ್ಮ ಮನೆ ಮುಂದೆ ಕುಂತ್ಕೊಂತು, ಇಲ್ಲ ಪಾತಮ್ಮ ಮನೆ ಮುಂದೆ ಕುಂತ್ಕೊಂತು, ತಿಳಿವಲ್ತು. ಅವೇನೇನೋ ಪಾಗೆಡ್ಡಿ ತೂಗ ಕರ್ಕೊಂಡು ಹೋದವು, ತಿಳಿವಲ್ತ್ರಿ. ರತ್ನ ರತ್ನ ಅಲ್ಲಪ್ಪ, ಇಲ್ಲೇನ ಬಂದವಳ ನಿಮ್ಮನ ಕರೆ ಜಾರಿ ಬಿಟ್ಟಿದವಳು. ಎಲ್ಲದಿಗೋ ನಿಮ್ಮನ ರತ್ನ. ಇಲ್ಲೆಲ್ಲಾರ ಮತ್ತೆಲ್ಲಿ ಇರ್ಬೇಕಂತ ಮಾಡಿಗೋ ನಿಮ್ಮವನು. ಯಪ್ಪ ನಾ ಐತಲ್ಲ ಇದು ಹಾದಿ ಹಿಡ್ಕೋ ಅಂತ ಬರಕತ್ತ. ಅಷ್ಟ್ರ ಒಂದು ಹುಚ್ಚನಾಯಿ ಗಂಟು ಬಿತ್ತು. ಅದಕ್ಕೆ ತಿರುಗಾಡ್ಕೊಂಡು ಬಂದ. ಅದಕ್ಕೆ ಇಲ್ಲೇ ನಿಂತಿದ್ ನೋಡು ಮಗಳ. ಅದೇನೋ ಹುಚ್ಚನಾಯ ಏನೋ ಕಚ್ಚಿ ಕೈ ಬಿಟ್ಟು ಹೋಗೋನಾಯೋ ಮಗಳ. ಯಜಮಾನ್ರೆ, ಹೊಚ್ಚು ಹೊಸ ನಾಯಿ ರೀ, ಮನೆಗೆ ಸಾಕಿದ ನಾಯಿ ಅದು. ಕಡಿಯಕ್ ಬಂದಿತ್ತ, ನಾ ಹಟ್ಟ ಒಂದು ಬಿಡಿಸಿ ನಿಂದ್ರಿಸೀನಿ. ಯಾಕಲೇ ಬಡಕ ಮೈ ಬೇಕೂಪ ಕಟ್ಟಾಕ ನೀನೇ ನಿಂದಿರಿಸಿದ? ಇಲ್ಲ ಬಿಡಿಸಾಕ ನಿಂತೆಪ್ಪ ಮಗನ. ಮಗಳ ರತ್ನ, ಈ ದಾರ್ಯಾಗ ನೀನ್ ಯಾಕೆ ಬರಕ್ ಹೋಯ್ತಮ್ಮ? ಇಲ್ಲಿ ನಾನಾ ತರ ನಾಯಿಗಳಿದವ. ಒಂದು ಬೌ ಅಂತೈತಿ, ಇನ್ನೊಂದು ಗುರ್ ಅಂತೈತಿ, ಮತ್ತೊಂದು ಕೊಯ್ ಕೊಯ್ ಅಂತೈತಿ. ಇನ್ನು ಒಂದೇನೈತಲ್ಲ ಮಗಳ, ಹಿಡಿಬಾರ್ದು ಜಗ ಹಿಡಿದ್ರ ನಾನೆಲ್ಲಿ ನಿನ್ನ ಸರ್ಕಾರ ತಗೊಂಡು ಕರ್ಕೊಂಡು ಹೋಗ್ಲು ನಿಮ್ಮ ಅಂತ ಇದು ಮಾಜಿ ನಂಬರ್ ಪ್ರಕಾಶ್ ಗೌಡಿ ಐತೆ. ಇಲ್ಲಿ ಯಾ ನಾಯಿ ಬಗಳಂಗಿಲ್ಲ, ಯಾ ನಾಯಿ ಕಚ್ಚಂಗಿಲ್ಲ. ಮಗಳ ರತ್ನ, ಇವನು ಯಾವ ಸೀಮೆ ಗಂಡಮ್ಮ, ಎಷ್ಟು ಚಂದ ಮಾತನಾಡುತ್ತಾನೆ ಎಲ್ಲ. ಯಪ್ಪ, ಇವ್ರು ಈ ಊರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೆಂಬರ್ ಅದಾರಪ್ಪ. ನಮ್ಮೂರನ್ನು ಬಾತ್ರೂಮ್ ಕಡಿಸ್ಕೊಟ್ಟಾನ ಊರಿನಲ್ಲಿ. ಆಮೇಲೆ ಮುದರ್ ಸಂಬಳ ಬರಂಗೂ ಮಾಡ್ಯಾನ. ಲೇಬರ್ ಅಕೌಂಟ್ ರೊಕ್ಕನ
₹1 ತಿಂದಿಲ್ಲ. ಅದ್ರಾಗ ಮುದಿಯರ್ ಸಂಬಳನ ಏನೇನು ಸುಳ್ಳು ಓಟಿನಾಗ ಗೆದ್ದ ಒಂದು ಕೊರಿಸಿಟ್ಟೆ ನನ್ನ ಮಗ. ಏನವ್ವ ಮಗಳ ನಿನ್ನ ಹಣ್ಣಿನ ಪುಟ್ಟೆ ನಾನು ಆಗಿತ್ತೇನವ್ವ ಯಜಮಾನ್ರೆ ಕೂಲಿಂದ ಗುರ್ತಿಂದ ಹೆಂಗ ನೀನು ಪುಟ್ಟಿತ ಆಗ್ತೈತ್ರಿ. ಲೇ ಮೆಂಬರ್, ಈ ಸೋನಾ ಮೊಸರಿಗೆ ಮಸಾಲೆ ಸಾಂಬಾರ ಕಲಸ್ಬಿಡ. ನೀನು ಹಾಲಿ ಇರ್ಬೋದು, ಮಾಜಿ ಅದರಲ್ಲಿ ಇನ್ನೊಂದು ಸಲ ನಿನ್ನ ನಾಯಿ ಏನಾನ ನಾವು ಹೆಣ್ಣು ನಾಯಿ ಸನಿಯಕ್ಕೆ ಬಂದ್ರ ಮಗನ ನಿನ್ನ ನಾಯಿನೂ ಕೊಟ್ಟು ನಿಂದೂ ಕೊಟ್ಟು ನಾಡಿ ಮಗಳ ರತ್ನ ಹೋಗು ನಾಯಪ್ಪ. ತಡ್ರಿ ಅಜ್ಜಾರ ಯಪ್ಪ ಒಂದು ಹುರುಪೆದಂಗ ಆತ ತಡಿ ಸ್ವಲ್ಪ. ಅಜ್ಜಾರ ನನಗ ಅಜ್ಜಾರ ಅಂತ ಕೊಡ್ಲಾರಲೇ ನಿನಗೊಂದು ಲೇ ಈಗ ತಾನೆ ದೇವ್ರಗುಡಿ, ಮುಳ್ಳೂರು, ಕಲ್ಲೂರು, ಬೂತುದಿನ್ 4 ಊರಲ್ಲಿ ಫೋನ್ ಮಾಡಿರಲಿ ತಮ್ಮ ಸರ್ಕಾರೇ ನನ್ನ ಮಗಳಿದ್ದಾಳೆ ಮದುವೆ ಮಾಡಿಕೊಳ್ಳುತ್ತೀರ ಎಂದು ಮಗಳ ಜೊತೆ ಏನೇನು ಕೊಡ್ತಾರಂತ ಕೇಳಿಗೇನಪ್ಪ ಮಗನ. ಯಪ್ಪ 20 ತೊಲಿ ಬಂಗಾರ, 10 ಗದ್ದೆ ಹೊಲ, ಅದ್ರ ಶೇಷ ಒಂದು ಬದ್ದಿ ಕೂಡ ಕೊಡ್ತಾವಂದಾರಲ್ಲಿ ತಮ್ಮ. ಇರೋಕೊಂದು ಮನೆ, ಓಡಾಡಕ್ಕೊಂದು ಕಾರ್. ಬೈ ಚಾನ್ಸ್ ಆ ಹುಡುಗಿ ನಾನೇನಾನ ಮೀಟಿಂಗಿಗೆ ಹೋತು ಅಂದ್ರ ಬೆಂಗಳೂರಿಗೆ ಒಂದು ಹೆಲಿಕಾಪ್ಟರ್ ಕೂಡ ಕೊಡ್ತು ಅಂದಾರ. ಇದೆಲ್ಲ ಕೊಟ್ಟ ಮೇಲೆ ಕುಂತು ತಿನ್ನಾಕ ವಾಡಂಬಿ, ಉತ್ತುತ್ತಿ, ಕೇರ್ ಬೀಜ, ಆಮೇಲೆ ದ್ರಾಕ್ಷಿ, ನಾನಾ ಥರದ ಹಣ್ಣು ಮತ್ತು ಬಂದ ಬಸ್ ಜವಾರಿ ಕೋಳಿ ಕೂಡ ಕೊಡಿಸ್ತು ಅಂದಾರಲ್ಲಿ. ಇದೆಲ್ಲ ಕೊಟ್ಟ ಮೇಲೆ ಮಾತಾಡಕ ಮೊಬೈಲ್ ಅದೇನಂತಾರಲ್ಲ ಯಾಪಲ್ಲ ಅದು ಕೂಡ ಕೊಡ್ತು ಅಂದಾರಲ್ಲಿ ತಮ್ಮ. ಇದೆಲ್ಲ ಕೊಟ್ಟ ಮೇಲೆ ಮದುವೆ ಕೂಡ ಮಾಡಿ ಕೊಡ್ತು ಅಂದಾರಲ್ಲಿ. ಮತ್ತು ನನಗೆ ಅಜ್ಜರಂತಿಗೆ ತಮ್ಮ ಕೊಟ್ಟು ನೋಡು ನಿನಗೆ ಒಂದು ಕರಿ ಯಾಕಲೇ ಸೌಕರ್ಯ ಯಾಕಲೇ ಮಗನ ಇದೆಲ್ಲ ಕೇಳಿ ನಿನ್ನ ಬಾಯಾಗ ತಟ್ಟ ಏನು ಜೋಲ್ಸೋದು ಜನಪ್ಪ ಮಗ ತಗ ವಾರಿಸಿಕೋ. ನಡಿ ಮಗಳ ರತ್ನ, ನಡಿ ಅಮ್ಮ ಹೋಗೋಣ.
ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಅನ್ನ ಸಾರು ಎಲ್ಲ ಮಾಡಿರ್ತೀನಿ ಬಾ ಊಟ ಮಾಡುವಂತೆ. ಎಂತ ಕೆಚ್ಚ ಹಾಕ್ಯ ನೋಡ್ರಿ ಆ ಮುದುಕಂತೀವಿ ಅಲ್ರಿ. ಇಂಥವ್ರು ಹಿಂಗ್ ಮದ್ವಿ ಮಾಡ್ಕೊಂತ ಹೋದ್ರ ನಮ್ಮಂತವ್ರ ಗತಿ ಏನಂತ. ಗರುಡಿಗಂಬತ್ತರ ಯಾಕೆ ಓದಿರ್ತಿಗೆ ಮಗನ ಬರ್ಕೊಂಡು ಉತ್ತರಗತಿ ಯಾಕೆ ನಿಂತ್ಕೊಂಡಲೇ ಹಿಂಗ ಬರಲೇ ರಾಮ ಬಾ ಹುಚ್ಚಿಡ್ದಿ 3 ತಿಂಗಳಾಯ್ತು ಬಾ. ಅಲ್ಲೇ ನಾನು ಬದಿಗೆ ಹುಬ್ಬಳ್ಳಿಯವ್ರು ಹೆಣ್ಣು ಕೊಡಕ್ ಬರ್ತಾರಂತ. ಹೌದಾ? ಕರೆಕ್ಟ್ ಅಲ್ಲಿ ಮಗನ ನಾಳೆಗೆ ಸಂಗಮ ಪ್ಯಾಲೇಸ್ನಾಗ ಮದುವೆ ಐತಂತ ಅದಕ್ಕೆ ನನಗ 3 ಪಟ್ಟಿ ಬರ್ಯಾಕ ಹೇಳಿರ್ಲಿ ಅವ್ರ ಹೊಡ್ಕೊಬೇಕಡೆ ನಮ್ಮಂತ ವಯಸ್ಸು ಹುಡುಗ್ರಂತೀನಿ ನಾನು. ಅಲ್ಲದೆ ಇಂಥ ಮುದುಕಿಗೆ ಮದುವೆ ಮಾಡ್ಕೊಂತ ಹೋದ್ರ ನಮ್ಮಂತವ್ರ ಗತಿ ಏನಲೇ? ನಮ್ಮಂತ ಗತಿ ಕೇಳ್ತಲೇ ಗಂಗಾವತಿ ಊರಾಗ ಬಂದಿದಾರಲ್ಲ ಯಾರ್ಯಾರಂತ ಗೊತ್ತೇನು ಮಾಡಿಲ್ಲ. ಯಾರ್ಯಾರು? ಮೇಟೆ ಸುಧಪ್ಪ, ಬಾಕೆಟ್ ಶಾಣಪ್ಪ, ಕುಮಾರ, ಶಿವನ ಮಗ ವೀರೇಶ, ಇವ್ರನ್ನ ಕರ್ಕಂದ ಹನುಮಪ್ಪನ ಗುಡಿಗೆ ಭಜನೆ ಮಾಡೋದು ನನ್ನ ಕೆಲಸ. ಅದಲ್ಲ ಮಗನ ತಾಳಾಕ ಭೇಟಿ ಬರ್ಸಕ್ ಯಾರು ಗೊತ್ತೈತೆ ನಮ್ಮ ಮಾಜಿ ಮೆಂಬರ್ ಗುಂಡಪ್ಪ ಅದೇನ, ಕುಮಾರ್ ನ್ಯಾಸಪ್ಪ ಅದೇನ, ಇವ್ರನ್ನ ಕರ್ಕೊಂಡು ಹೋಗೋಣ. ಮತ್ತೆ ಮುಂದೇನು ಮಾಡೋದು? ಮುಂದೇನೈತೆ ನಿಮ್ ಪಂಚಾಯತ್ಗೆ ಯಾವ್ದೋ ಒಂದು ಸ್ವಲ್ಪ ಕಾಂಟ್ರಾಕ್ಟ್ ಕೆಲಸ ಕೊಡದೆ ಅಪ್ಪ. ಪಂಚಾಯತ್ ಆಗೈತೆ ಈ ನನ್ನ ಮಗ ನಂದೇನಿಲ್ಲ ತಗೊಂಡಾನ. ಲೇ ನಾಳೆ ನಮ್ಮ ಮನೆ ಹತ್ರ ಬರ್ಲೇ ಹೇಳ್ತೀನಿ. ಹೋಗಲೇ ಹೋಗ ಪಂಚಾಯತ್ ನಿಮ್ಮಪ್ಪ ಮನೆ ಇರಲ್ಲೇ ಇವ್ ನಾವು ಉಡ ಮಂಬಾರ ಅಲ್ರಿ. ಈ ಮೆಂಬರ್ಗಳ ಪರಿಸ್ಥಿತಿನ ಇಷ್ಟ ರೀ. ಯಾವ್ದನ್ನ ಕೆಲಸ ಬಂತಂದ್ರೆ ಸಾಕ್ರಿ ನಮ್ಮ ಪಂಚಾಯತ್ಗ ನಾವ ಮಾಡ್ತು ಅಂತವ್ರಿ. ಒಂದು ಕೆಲಸ ನಾವು ಮಾಡಕ ಬಿಡೋಳ್ರಿ. ಇರ್ಲಾ ಇವ್ರ ಅಕ್ಕಿಗತ್ ಏನಾರು ತಿಳ್ಕೊಬೇಕಂದ್ರ ನಾವು ಬುದ್ಲಿನ ಪಂಚಾಯತ್ಗೆ ಹೋಗ್ಬೇಕ. ಇವ್ರಿಗೆ ಹಣದ ಚಿಂತೆ ಆಯ್ತು, ಎಲ್ಲ ಹೆಣ್ಣಿನ ಚಿಂತೆ ಆಯ್ತು. ಇವ್ ಎರಡು